ಇತ್ಯರ್ಥ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟೇನೆ ಅವರು ರಾತ್ರಿ ಹೋಗೋಣ ಅಂತಂದ್ರೆ ನಾನು ಬೆಳಗ್ಗೆ ಹೋಗೋಣ ಬಿಡಕ್ಕ ಅಂತಂದೆ, ಕೇಳಲಿಲ್ಲ ಅವರು. ಹೋಗಲೇಬೇಕು ಅಂದ್ಬಿಟ್ಟು ಡ್ರೈವರ್ಗೆ ಹೇಳಿದ್ದೀನಿ ಹೋಗೋಣ ಅಂತಂದಕ್ಕೆ ಹೋಗ್ತಿದ್ದೀನಿ ಅಂತಂದ್ರೆ, ಅಕ್ಕ ಒಬ್ಬಳೇ ಹೋಗ್ಬೇಡ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಜೊತೆಲಿ ಹೋದೆ ಸರ್. ಹೋದ್ಮೇಲೆ ಅಲ್ಲಿ ಮನೆಗೆ ತಲುಪಿದ ಮೇಲೆ ಗಂಡ ಇವ್ರು ಬಂದು ಬಾಕ್ಲು ತೆಗೆದ್ರು, ಬಾಕ್ಲು ತಟ್ಟಿದ್ವಿ, ಬಾಕ್ಲು ತೆಗೆದ್ರು. ಅವರು ದಿವಾನ್ ಕಟ್ ಮೇಲೆ ಕೂತ್ಕೊಂಡ್ರು, ಇವ್ನು ನಿಂತ್ಕೊಂಡು ವಿಡಿಯೋ ಮಾಡ್ಕೊತಾ ಇದ್ದ. ಆಮೇಲೆ ಅವರು ನನಗೆ ಮೊಬೈಲ್ ಕೊಟ್ಟರು, ವಿಡಿಯೋ ಮಾಡು ಅಂತ. ಅರ್ಧ ತನಕ ವಿಡಿಯೋ ಇದೆ ಸರ್, ಅದು ಪೊಲೀಸ್ ಸ್ಟೇಷನಲ್ಲಿ ಇದೆ, ಅವ್ರು ಸೀಸ್ ಮಾಡಿದ್ದಾರೆ ಮೊಬೈಲ್ನ. ಆಮೇಲೆ ಅವನು ಹೀಗೆ ಜುಟ್ಟು ಪೂರ್ತಿ ಹಿಡಿದ್ಬಿಟ್ಟು ಒಳಗೆ ಎಳ್ಕೊಂಡು ಹೋಗಿ ಪ್ರೀ ಪ್ಲಾನ್ ಮಾಡಿದ್ರು. ಸುತ್ತಿಗೆ ರೆಡಿ ಆಗಿತ್ತು. ಅವರಮ್ಮ, ಅವರಪ್ಪ, ಅವನು 3 ಜನ ಸೇರಿ ಕೃತ್ಯ ಮಾಡಿದ್ರು. ಅವರಪ್ಪ ಮೂಕ ಪ್ರೇಕ್ಷಕ, ಅವರಪ್ಪ ಏನು ಬರಲಿಲ್ಲ. ಹೊಡೆದಿದ ತಕ್ಷಣ ಅವರು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟು ಈಚೆ ಬಂದು ಕೂತ್ಕೊಂಡ್ಬಿಟ್ರು. ಅಂದ್ರೆ ದಂಪತಿಗಳ ನಡುವೆ ಒಂದು ವೈಮನಸ್ಸು ಇತ್ತು. ಹೀಗೆ ಅವನೇನು ಕೆಲಸ ಮಾಡಲ್ಲ ಮಟ್ಟಲ್ಲ ಆ ರೀತಿ ಇದರಲ್ಲಿ ಕೇಸು ನಡೀತಾ ಇತ್ತು. ಆಸ್ತಿ ವಿಚಾರವಾಗಿ ನಡೀತಾ ಇತ್ತು, ಮತ್ತೆ ಡೈವರ್ಸ್ ಪಿಟಿಷನ್ ನಡೀತಾ ಇತ್ತು. ಡೈವರ್ಸ್ ಪಿಟಿಷನ್ ಆದ್ಮೇಲೂ ಇವ್ರು ಮತ್ತೆ ಒಂದಾದ್ ಬಂದ್ರು. ಈಗ ನೀವು ಹೋದ್ರಲ್ಲ ಮೇಡಮ್, ಎಷ್ಟು ಗಂಟೆಲಿ ಹೋದ್ರಿ, ಮತ್ತೆ ಯಾರ್ಯಾರು ಹೋಗಿದ್ರಿ, ಏನಾಯ್ತು ಅಂತ? ನಾನು ಡ್ರೈವರು ಮತ್ತೆ ವಿದ್ಯಾ ಮೇಡಮ್, ಈ 3 ಜನ. ನಾನು ಫ್ರೆಂಡ್ಸ್ ಸರ್. ಡ್ರೈವರ್ ನಿಮ್ ಡ್ರೈವರ್? ವಿದ್ಯಾ ಮೇಡಮ್ ಕಡೆಯವರು ಸರ್, ನಮ್ಮ ಡ್ರೈವರ್ ಅಲ್ಲ. ಹೋದಾಗ ಏನಾಯ್ತು ಹೇಳಿ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.